ಯಾರು ಮಜಾವಾದಿ, ಯಾರು ಸಮಾಜವಾದಿ? ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? ಮೋದಿ ಐಷಾರಾಮಿ ವಿಮಾನದಲ್ಲಿ ಓಡಾಡೋದಕ್ಕೆ ಸಿದ್ದು ಪ್ರಶ್ನೆಗೆ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ. ಗಾಜಿನ ಮನೆಯಲ್ಲಿ ಕೂತು ಬಿಜೆಪಿ ಕಲ್ಲೆಸೆಯುತ್ತಿದೆಯಾ? ಯಾರು ಮಜಾವಾದಿ, ಯಾರು ಸಮಾಜವಾದಿ? ದೇಶದಲ್ಲಿ ಬಡತನವಿದೆ ಅಂತೇಳಿ ಪ್ರಧಾನಿ ಮೋದಿ ದೇಶ ಸುತ್ತೋಕೆ ಎಕನಾಮಿಕ್ ಕ್ಲಾಸ್ ವಿಮಾನದಲ್ಲಿ ಓಡಾಡ್ತಾರ, ಇಲ್ಲ ಐಷಾರಾಮಿ ವಿಮಾನದಲ್ಲಿ ಓಡಾಡ್ತಾರ? ಮೋದಿ ಹಾಕೋ ಸೂಟಿನ ಬೆಲೆ ಎಷ್ಟು? ಕೋಟಿಗೆ ಕೊಡೋ ರೊಕ್ಕ ಎಷ್ಟು? ದೇಶದಲ್ಲಿ ಬಡತನ ಇದೆ ಅಂತೇಳಿ ಮೋದಿ ಉಪವಾಸ ಇರ್ತಾರ. ಮೋದಿ ತಿನ್ನೋ ವಿಶೇಷ ಹಣಬೆ ಎಷ್ಟು ಕಾಸ್ಟ್ಲಿ ಗೊತ್ತಾ? ಸಿದ್ದರಾಮಯ್ಯ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣಿಸಿದ್ದ ವಿಡಿಯೋವನ್ನ ವೈರಲ್ ಮಾಡಿ ವಿಕೃತಾನಂದ ಪಡೆಯುತ್ತಿರೋ ಬಿಜೆಪಿಗರು ತಾವು ಗಾಜಿನ ಮನೆಯಲ್ಲಿ ಕೂತಿದ್ದೀವಿ, ನಾವು ಇನ್ನೊಬ್ಬರ ಮೇಲೆ ಕಲ್ಲಿಸಿದ್ರೆ ತಮ್ಮ ಗತಿ ಏನು ಅನ್ನೋದನ್ನೇ ಮರೆತು ಹೋದ್ರ. ಅಷ್ಟಕ್ಕೂ ಏನಿದು ಐಷಾರಾಮಿ ವಿಮಾನ ಓಡಾಟದ ಪ್ರಕರಣ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಆಕ್ರೋಶ ಹೊರಹಾಕಿದ್ದಾರೆ. ನರೇಂದ್ರ ಮೋದಿ ಅವರು ಯಾತ್ರೆ ತಿರುಗಾಡ್ತಾರೆ? ಅದನ್ನ ಆ ಪ್ರಶ್ನೆ ಕೇಳಿ ಅವರಿಗೆ, ಬಿಜೆಪಿ ಅವರಿಗೆ. ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? ಸಿಎಂ ಸಿದ್ದರಾಮಯ್ಯನವರ ಐಷಾರಾಮಿ ವಿಮಾನ ಪ್ರಯಾಣದ ಬಗ್ಗೆ ಪ್ರಶ್ನೆ ಕೇಳೋ ಮಾಧ್ಯಮ ಪ್ರತಿನಿಧಿಗಳು ಪ್ರಧಾನಿ ಮೋದಿ ಅದ್ದೂರಿ ಆಡಂಬರದ ಬಗ್ಗೆ ಅದೇಕೆ ಪ್ರಶ್ನೆ ಮಾಡಲ್ಲ? ಮೋದಿ ಒಂದು ವಿಶೇಷ ವಿಮಾನದಲ್ಲಿ ಒಬ್ಬರೇ ಓಡಾಡ್ತಾರೆ, ಅದಕ್ಕೆ ತಗುಲೋ ವೆಚ್ಚ ಎಷ್ಟು? ಎಷ್ಟು ಕೋಟಿ ಮೋದಿ ವಿಮಾನ ಪ್ರಯಾಣಕ್ಕೆ ಖರ್ಚಾಗುತ್ತೆ ಅನ್ನೋ ಬಗ್ಗೆ ಅದೇಕೆ ಯಾರು ಪ್ರಶ್ನೆ ಮಾಡಲ್ಲ? ಅಸಲಿಗೆ ಬಿಜೆಪಿಗರೇ ಟೀಕೆ ಮಾಡೋ ರೀತಿ ಯಾರು ಮಜಾವಾದಿ, ಯಾರು ಸಮಾಜವಾದಿ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ದೇಶದ ಜನರ ದುಡ್ಡಲ್ಲಿ ಬಿಜೆಪಿ ಜಾತ್ರೆ. ಮೋದಿ ಪ್ರಚಾರಕ್ಕೆ ವರ್ಷಕ್ಕೆ 3064 ಕೋಟಿ ರೂಪಾಯಿ ಬಿಚ್ಚಿ ಬೀಳಿಸುತ್ತಿದೆ ಪ್ರಧಾನಿ ಮೋದಿ ಖರ್ಚಿನ ವರದಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಡವರಿಗೆ ಫ್ರೀ ಅಕ್ಕಿ ಕೊಟ್ರೆ, ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ರೆ ಇವುಗಳನ್ನ ಬಿಟ್ಟಿ ಭಾಗ್ಯಗಳು ಅಂತೇಳಿ ಬಿಜೆಪಿ ನಾಯಕರು ಜರಿಯುತ್ತಾರೆ. ಜೊತೆಗೆ ದೇಶದ ಪ್ರಧಾನಿ ಮೋದಿ ಅವರು ಕೂಡ ಉಚಿತ ಭಾಗ್ಯಗಳನ್ನ ಕೊಟ್ರೆ ದೇಶ ದಿವಾಳಿಯಾಗುತ್ತೆ ಅಂತೇಳಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಬೆಚ್ಚಿ ಬೀಳೋ ವರದಿಯೊಂದು ಹೊರಬಿದ್ದಿದ್ದು ಮೋದಿ ಒಂದು ವರ್ಷದ ಪ್ರಚಾರದ ಖರ್ಚು ದೇಶದ ಜನ ಶಾಕ್ ಆಗುವಂತೆ ಮಾಡಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಒಂದು ವರ್ಷದ ಪ್ರಚಾರದ ಖರ್ಚು ಎಷ್ಟು ಗೊತ್ತಾ? ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಮೋದಿ ಹೇಳೋ ಬಣ್ಣದ ಮಾತುಗಳನ್ನ ನೀವು ನೋಡ್ಲೇಬೇಕು. ಪ್ರಧಾನಿ ಮೋದಿ, ನಾನು ಬಡವ, ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಕೊಂತಾರೆ. ಆದ್ರೆ ಇವರು ಪ್ರತಿ ವರ್ಷ ಮಾಡೋ ಖರ್ಚು ನೋಡಿದ್ರೆ ಜನಸಾಮಾನ್ಯರೇ ತಲೆ ತಿರುಗಿ ಬೀಳ್ತಾರೆ. ಯಾಕಂದ್ರೆ ಪ್ರಧಾನಿ ಮೋದಿ ಹೇಳಿದಷ್ಟು ಸಿಂಪಲ್ ಅಲ್ಲ. ಸಿದ್ದರಾಮಯ್ಯನವರ ತರ ಸಾದಾ ಸೀದಾ ಪಂಚೆ, ವೈಟ್ ಅಂಡ್ ವೈಟ್ ಖಾದಿ ಬಟ್ಟೆ ಹಾಕೊಂಡು ಓಡಾಡೋ ಕಾಮನ್ ಪೊಲಿಟಿಷಿಯನ್ ಅಂತೂ ಅಲ್ವೇ ಅಲ್ಲ. ಪ್ರಚಾರ ಪ್ರಿಯರು ಕ್ಯಾಮರಾಗಳಿವೆ ಅಂದ್ರೆ ಮಿರ ಮಿಂಚೋ ಕಾಸ್ಟ್ಲಿ ಬಟ್ಟೆಗಳನ್ನು ಹಾಕೊಂಡು ಫೋಟೋಗಳಿಗೆ ಪೋಸ್ ಕೊಡ್ತಾರೆ. ಒಂದು ಗೆಟಪ್ ಗಿಂತ ಇನ್ನೊಂದು ಗೆಟಪ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ತಮಿಳುನಾಡಿಗೆ ಪಂಚೆ ಉಟ್ಕೊಂಡು ಬಂದ್ರೆ ಆರ್ಮಿ ಅಧಿಕಾರಿಗಳ ಭೇಟಿಗೆ ಹೋದ್ರೆ ಆರ್ಮಿ ಡ್ರೆಸ್ ಹಾಕೊಂತಾರೆ. ಪ್ರಚಾರಕ್ಕೆ ಬರಬೇಕಾದ್ರೆ
ನೋಡೋದಾದ್ರೆ ವಿವಿಧ ಉಡುಗೆಗಳಲ್ಲಿ ಮಿರ ಮಿಂಚುತ್ತಿರ್ತಾರೆ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಪ್ರಧಾನಿ ಮೋದಿ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರು ಹೇಗಾಗ್ತಾರೆ? ಇನ್ನ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಪ್ರಜಾವಾಣಿ ಕೆಲ ತಿಂಗಳ ಹಿಂದೆ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿತ್ತು. ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ತನ್ನ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಪ್ರಚಾರಕ್ಕಾಗಿ 2018-19ನೇ ಸಾಲಿನಿಂದ 2023ರ ಜುಲೈ 13ಕ್ಕೆ ಅನ್ವಯಿಸಿ 3064 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ. ಇದನ್ನ ಖುದ್ದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇತ್ತೀಚೆಗೆ ರಾಜ್ಯಸಭೆಗೆ ತಿಳಿಸಿದೆ ಅಂತೇಳಿ ಪ್ರಜಾವಾಣಿ ವರದಿ ಮಾಡಿತ್ತು. 5 ವರ್ಷಕ್ಕೆ 3064 ಕೋಟಿ ಅಂದ್ರೆ ವರ್ಷಕ್ಕೆ ಸರಾಸರಿ 613 ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ. ಇನ್ನ ವರ್ಷಕ್ಕೆ 613 ಕೋಟಿ ಅಂದ್ರೆ ಪ್ರತಿದಿನಕ್ಕೆ 1.67 ಕೋಟಿ ರೂಪಾಯಿ ತಗಲುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೋದಿ ಪ್ರಚಾರಕ್ಕೆ ದುಡ್ಡು ಖರ್ಚು ಮಾಡಿದ್ರು ಮೋದಿ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರು ಹೇಗಾಗ್ತಾರೆ ಅಂತೇಳಿ ಇದೀಗ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಮೋದಿ 5 ವರ್ಷಗಳಲ್ಲಿ ಪ್ರಚಾರಕ್ಕೆ ಅಂತ ಖರ್ಚು ಮಾಡಿದ 3064 ಕೋಟಿ ರೂಪಾಯಿಯಲ್ಲಿ ಮುದ್ರಣ ಮಾಧ್ಯಮಗಳ ಜಾಹೀರಾತುಗಳಿಗೆ ಹೆಚ್ಚು ಖರ್ಚಾಗಿದೆ. ಮುದ್ರಣ ಮಾಧ್ಯಮಕ್ಕೆ 1338 ಕೋಟಿ, ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ 1273 ಕೋಟಿ ರೂಪಾಯಿ ಮತ್ತು ಬಹಿರಂಗ ಪ್ರಚಾರಕ್ಕೆ 452 ಕೋಟಿ ರೂಪಾಯಿ ಖರ್ಚಾಗಿದೆಯಂತೆ. ಇದಷ್ಟೇ ಅಲ್ಲ, ಇನ್ನು ಕೆಲವು ವಿಷಯಗಳನ್ನ ಕೇಳಿದ್ರೆ ಜನ ಬೆಚ್ಚಿ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಮೋದಿ ಕುಡಿಯೋ ಅರ್ಧ ಲೀಟರ್ ವಾಟರ್ ಬಾಟಲಿ ಬೆಲೆ 900 ರೂಪಾಯಿ ಅಂತೆ. ಹಾಗೇನೆ ಮೋದಿ ಧರಿಸೋ ಸೂಟ್ ನ ಬೆಲೆ ಬರೋಬ್ಬರಿ 10 ಲಕ್ಷ ರೂಪಾಯಿ. ಅದರ ಮೇಲೆ ನರೇಂದ್ರ ಮೋದಿ ಅಂತೇಳಿ ಬಂಗಾರದಿಂದ ಬರೆದ ಅಕ್ಷರಗಳಿವೆಯಂತೆ. ಇನ್ನ ಮೋದಿ ಧರಿಸೋ ಒಂದು ಜೊತೆ ಕನ್ನಡಕ ಬರೋಬ್ಬರಿ 30,000 ರೂಪಾಯಿ ಅಂತೆ. ಅದೇ ರೀತಿ ಮೋದಿ ಡ್ರೆಸ್ ಗೆ ಮ್ಯಾಚ್ ಆಗೋ ಪ್ರತಿ ವಾಚ್ ಗಳ ಬೆಲೆ ಲಕ್ಷ ರೂಪಾಯಿ ಬೆಲೆ ಬಾಳುತ್ತಂತೆ. ಜೊತೆಗೆ ಮೋದಿ ಈ ಮೊದಲು ಇದ್ದಂತ ಮುಖದ ಕಾಂತಿಗೂ ಈಗಿನ ಮುಖದ ಕಾಂತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಂದ್ರೆ ಮೋದಿ ತಮ್ಮ ಮುಖದ ಕಾಂತಿಗಾಗಿನೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಅಣಬೆ ತಿಂತಾರೆ ಅನ್ನೋ ಮಾತುಗಳು ಇವೆ. ಇಂಥ ಸುದ್ದಿಗಳು ಇದೀಗ ಎಲ್ಲೆಡೆ ಹರಿದಾಡ್ತಿವೆ. ಹಾಗಾದ್ರೆ ಮೋದಿ ಇಷ್ಟು ಬೃಹತ್ ಪ್ರಮಾಣದ ಮೊತ್ತವನ್ನ ತಮ್ಮ ಜೇಬಿಂದ ಖರ್ಚು ಮಾಡ್ತಾರಾ? ಖಂಡಿತ ಇಲ್ಲ. ಇದೆಲ್ಲ ದೇಶದ ಜನರ ದುಡ್ಡಲ್ಲೇ ಖರ್ಚು ಮಾಡ್ತಿರೋದು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿರೋ ಪ್ರಧಾನಿ ಮೋದಿ ಸರ್ಕಾರ ಬಡವರ ಕಷ್ಟಕ್ಕೆ ಅದೇಕೆ ಕರಗುತ್ತಿಲ್ಲ ಅನ್ನೋ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿವೆ. ಇನ್ನ ಪ್ರಜಾವಾಣಿ ಪಬ್ಲಿಷ್ ಮಾಡಿರೋ ಮೋದಿ ಪ್ರಚಾರದ ಖರ್ಚನ್ನ ಕಂಡು ಬೆಚ್ಚಿ ಬಿದ್ದಿರೋ ರಾಜ್ಯ ಕಾಂಗ್ರೆಸ್ ಈ ವರದಿಯನ್ನ ಟ್ವೀಟ್ ಮಾಡಿ ಕುಟುಕಿತ್ತು. 2018ರಿಂದ 2023ರವರೆಗೆ ಮೋದಿ ಫೋಟೋ ತೋರಿಸಲು ಖರ್ಚು ಮಾಡಿದ್ದು ಬರೋಬ್ಬರಿ 3064 ಕೋಟಿ. ಜನರ ಬೆವರಿನ ಹಣವನ್ನ ತನ್ನ ಪ್ರಚಾರಕ್ಕೆ ಬಳಸುವ ಮೋದಿಯನ್ನ ಪ್ರಧಾನಮಂತ್ರಿ ಅನ್ನಬೇಕೋ, ಪ್ರಚಾರ ಮಂತ್ರಿ ಅನ್ನಬೇಕೋ? ಯಾವುದೇ ಸಾಧನೆ ಯೋಜನೆ ಇಲ್ಲದೆ ಕೇವಲ ಪ್ರಚಾರವನ್ನೇ ನಂಬಿರೋ ಬಿಜೆಪಿಯ ಕೇಂದ್ರ ಸರ್ಕಾರ ಈ ಬಾರಿ ಜನರಿಂದ ತಿರಸ್ಕಾರಕ್ಕೆ ಒಳಗಾಗೋದು ನಿಶ್ಚಿತ ಅಂತೇಳಿ ಟ್ವೀಟ್ ಮಾಡಿತ್ತು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಓಬಿರಾಯನ ಕಾಲದಲ್ಲಿ ಕಟ್ಟಿದ್ದ ಹ್ಯೂಬ್ಲೆಟ್ ವಾಚ್ಗೂ ಈಗ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣಿಸಿದ್ದಕ್ಕೂ ಮತ್ತು ಮೋದಿ ಲೈಫ್ ಸ್ಟೈಲ್ಗೂ ಎಲ್ಲಿಂದ ಇಲ್ಲಿಯ ಸಂಬಂಧ, ಎಲ್ಲಿದೆ ವ್ಯತ್ಯಾಸ? ಬಿಜೆಪಿ ನಾಯಕರು ಹೇಳೋ ಹಾಗೆ ಯಾರು ಮಜಾವಾದಿ, ಯಾರು ಸಮಾಜವಾದಿ? ದೇಶದಲ್ಲಿ ಬಡತನ, ನಿರುದ್ಯೋಗ, ತೀವ್ರ ಬರ ಇರೋ ಟೈಮಲ್ಲಿ ಪ್ರಧಾನಿ ಮೋದಿ ಅವರ ಅತಿರೇಕದ ಖರ್ಚಿನ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.